ನಮಸ್ತೆ ಸ್ನೇಹಿತರೆ, ನಾನಿವತ್ತು ರಾಘವೇಂದ್ರ ಸಿಲ್ಕ್ಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ನನ್ನ ತಂಗಿ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಮತ್ತು ನನಗಿನ್ನ ಬೇರೆ ದಿನ ಓಡಾಡೋದಕ್ಕೆ ಟೈಮ್ ಇರಲ್ಲ ಅಂಥೇಳಿ ಈ ಸಂಡೇ ಸ್ಯಾರಿ ತೊಗೊಳೋದಕ್ಕೆ ಅಂತಲೇ ಫ್ರೀ ಮಾಡ್ಕೊಂಡಿದ್ದೀನಿ. ಎಲ್ಲೂ ಹೋಗಿಲ್ಲ ಇವತ್ತು. ಸುಮಾರು ನನಗೆ 2-3 ಫಂಕ್ಷನ್ ಇತ್ತು, ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡೆ. ಸೊ ಇವತ್ತು ಸ್ಯಾರಿ ತೊಗೊಂಡು ಮುಗಿಸ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ ಅಂಥೇಳಿ ಇವತ್ತು ಬಂದಿದ್ದೀನಿ. ಆ್ಯಕ್ಚುಲಿ ಈ ಶಾಪು ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ನನಗಂತೂ ನೋಡಿ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಇದು 3rd ಫ್ಲೋರಲ್ಲಿತ್ತು, ಒಂಚೂರು ಚಿಕ್ಕದಿತ್ತು. ಚಿಕ್ಕದಿದ್ದಾಗೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ರು. ಸೊ ಈಗ ದೊಡ್ಡದು ಮಾಡಿದಾರಲ್ಲ, ಯಾವ ಥರ ಸ್ಯಾರಿ ಬೇಕಂದ್ರೂ ಇವ್ರ ಹತ್ರ ಇದೆ. ನಿಮಗೆ ನಾನು ಈ ವಿಡಿಯೋದಲ್ಲಿ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ನಾನು ಲಾಸ್ಟ್ ಟೈಮ್ ಬಂದಾಗೆ ಗೊತ್ತಿತ್ತು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ದೊಡ್ಡದಾಗಿ ಶಾಪ್ ಓಪನ್ ಮಾಡ್ತಿದ್ದೀವಿ ಅಂತ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಅದನ್ನು ಮೆನ್ಷನ್ ಮಾಡಿರಲಿಲ್ಲ. ಈ ಸಲ ಅಂತೂ ತುಂಬ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳಿತ್ತು. ನನ್ನ ತಂಗಿಗೆ ಮೈಸೂರು ಸೀರೆ ತೊಗೊಳ್ಳೋದ ರೇಷ್ಮೆ ಸೀರೆ ತೊಗೊಳ್ಳೋದ ಅಂತ ಒಂಚೂರು ಕನ್ಫ್ಯೂಸ್ ಇತ್ತು. ಸರಿ ಅಂತೇಳಿ ಅವಳು ನೋಡಿದ ತಕ್ಷಣ ಈ ಸೀರೆ ಇಷ್ಟ ಆಗೋಯ್ತು. ಇಷ್ಟ ಆಗಿದ ತಕ್ಷಣ ಸೈಡಿಗೆ ಎತ್ತಿಡ್ಸ್ವಿ, ಬೇರೆ ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತ. ತುಂಬ ಚೆನ್ನಾಗಿದೆ. ಅದೇ ಥರದ ಶರ್ಟ್ ಬೇಕಕ್ಕ. ಅದೇ ಅದೇ ಹಾಂ ಅದೇ 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 ನನಗೆ ಬೇಕಾಗ್ತದೆ. ಇದು ನಮ್ಮ ಭಾವನಿಗೆ ತಗೊಳಲ್ವಾ? ನೋಡಿ, ಈಗ ಏನು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಈ ಸ್ಯಾರಿ, ಇದು ಬಂದು ಮೈಸೂರು ಸಿಲ್ಕು. ನಾನು ಲಾಸ್ಟ್ ಟೈಮು ಒಂದು ಸ್ಯಾರಿ ತೊಗೊಂಡಿದ್ದೆ, ನಾನು ನನ್ನ ತಂಗಿ. ಆ ಟೈಮಲ್ಲಿ ಇದನ್ನು ನೋಡಿದ್ದೆ. ಒಂಚೂರು ಅಮೌಂಟು ಶಾರ್ಟೇಜ್ ಇತ್ತು ಅಂತೇಳಿ ನಾನು ಈ ಸ್ಯಾರಿ ತೊಗೊಂಡಿರಲಿಲ್ಲ. ಬಟ್ ಮನೆಗೆ ಬಂದು ಫೀಲ್ ಮಾಡಿಕೊಂಡೆ, ಅಯ್ಯೋ ಆ ಸ್ಯಾರಿ ತೊಗೋಬೇಕಾಗಿತ್ತು, ನಂಗೆ ತುಂಬ ಇಷ್ಟ ಆಗಿತ್ತು ಅಂತ. ಸಾಮಾನ್ಯವಾಗಿ ನಾನು ಏನಾದರೂ ತೊಗೋಬೇಕಂತಂದರೆ ನಾನು ಹಿಂದೆ ಮುಂದೆ ನೋಡಲ್ಲ, ತೊಗೊಂಡ್ಬಿಡ್ತೀನಿ. ಆವತ್ತು ಯಾಕೋ ಗೊತ್ತಿಲ್ಲ ಈ ಸೀರೆ ತೊಗೊಳ್ಳಿಲ್ಲ ನಾನು. ಆಮೇಲೆ ಮನೆಗೆ ಬಂದು ನನ್ನ ಮಗಳಿಗೆ ಹೇಳ್ದೆ, ಒಂದು ಸೀರೆ ನೋಡಿದೆ, ತುಂಬ ಇಷ್ಟ ಆಯಿತು, ತೊಗೊಳ್ಳಿಲ್ಲ ಅಂತ. ಹೋಗ್ಲಿ ಬಿಡು ಮಮ್ಮಿ, ಅದೇ ಥರ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಳ್ಳುವಂತೆ ಅಂತೇಳಿದ್ಲು. ಸೊ ನೋಡಿ, ನಾನು ಅಂದ್ಕೊಂಡೇ ಇಲ್ಲ ಈ ಸೀರೆ ಮತ್ತೆ ನನಗೆ ಸಿಗುತ್ತೆ ಅಂತ. ಸೊ ನಾನು ಆಸೆ ಪಟ್ಟಿದ್ದು ಯಾವತ್ತೂ ನನ್ನ ಕೈ ಬಿಟ್ಟು ಹೋಗಲ್ಲ ಅನ್ನೋದಕ್ಕೆ ಈ ಸೀರೆನೇ ಉದಾಹರಣೆ. ಅದಾದಮೇಲೆ ಒಂದು ರೇಷ್ಮೆ ಸೀರೆ ನೋಡಿದೆ, ಆಫ್ ಆ್ಯಂಡ್ ಆಫು. ಬಟ್ ಏನೋ ಅದು ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಬಟ್ ನಾನು ಒಂದು ತೊಗೋಬೇಕು ಅಂದ್ಕೊಂಡೆ ರೇಷ್ಮೆ ಸೀರೆ, ಸರಿ ಬೇಡ ಅಂತ ಸುಮ್ಮನೆ ಆದೆ. ಮತ್ತು ಈ ಮೈಸೂರು ಸಿಲ್ಕ್ ಸೀರೆನೂ ತುಂಬ ಚೆನ್ನಾಗಿತ್ತು. ಮೆರೂನು ಒಂಥರ ಬಿಸ್ಕೆಟ್ ಕಲರು. ಇದೇನೋ ಒಂಥರ ನನಗೆ ತುಂಬ ಇಷ್ಟ ಆಗೋಯ್ತು ನೋಡಿದ ತಕ್ಷಣ. ಸರಿ ಇದನ್ನು ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದೀನಿ. ನನ್ನ ತಂಗಿ ಮನೆ ಪೂಜೆಗೆ ಯಾವುದು ಉಟ್ಕೊಳ್ಳೋದು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ತೊಗೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಸ್ಯಾರಿನ ಕಸ್ಟಮೈಸ್ ಮಾಡಿಸೋದಕ್ಕೆ ಕೊಟ್ಬಿಟ್ಟು ಬಂದಿದ್ದೀವಿ. ಆ್ಯಕ್ಚುಲಿ ಈಗ ಸ್ಯಾರಿ ತುಂಬ ಟ್ರೆಂಡಿಂಗಲ್ಲಿದೆ. ಈ ಕಲರ್ ನಾನು ಯಾಕೆ ತೊಗೊಳ್ಳಲ್ಲ ಹೇಳು, ಒಂದು ರೀಸನ್ ಹೇಳಿದೆ ಗೊತ್ತಾ? ಹಾಂ, ನೆನಪಿದೆಯಾ? ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ, ಇವ್ರ ಹತ್ರ ಆಪ್ಷನ್ ಇದೆ, ಕಸ್ಟಮೈಸ್ ಮಾಡಿಕೊಡ್ತಾರೆ. ನೀವು ಯಾವುದೇ ಥರ ಒಂದು ಫೋಟೋ ತೋರಿಸಿ, ರೇಷ್ಮೆ ಸೀರೆ ಆಗಲಿ, ಮೈಸೂರು ಸಿಲ್ಕ್ ಆಗಲಿ, ನಿಮಗೆ ಇದೇ ಥರ ಬೇಕು ಅಂತಂದರೆ 1 ಮಂತು ಇಲ್ಲಾಂದರೆ 20 ಡೇಸ್ ಟೈಮ್ ತೊಗೊಂಡು ಪಕ್ಕ ನಿಮಗೆ ಅದೇ ಥರ ಸ್ಯಾರಿ ಮಾಡಿಕೊಡು. ಇನ್ನೂ ಒಂದು ಈ ಶಾಪಲ್ಲಿ ಏನು ಖುಷಿ ಆಗುತ್ತೆ ಅಂದರೆ, ಇಲ್ಲಿರೋ ಸ್ಟಾಫ್ ಎಲ್ಲ ಸೀರಿಯಸ್ ಆಗಿ ಎಷ್ಟು ಫ್ರೆಂಡ್ಲಿಯಾಗಿರ್ತಾರೆ ಅಂತಂದರೆ, ಆ್ಯಕ್ಚುಲಿ ಅವ್ರು ಒಂಚೂರು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಒಂದು ಸೀರೆ ಕೇಳಿದ್ರೆ ಅವ್ರು 10 ಸೀರೆ ತೋರಿಸ್ತಾರೆ. ನನಗೆ ಅದಂತೂ ಖುಷಿ. ಇವತ್ತಂತೂ ನನಗಂತೂ ತುಂಬ ಕನ್ಫ್ಯೂಸ್ ಆಗೋಯ್ತು, ಯಾವ ಸೀರೆ ತೊಗೊಳ್ಳೋದು, ಯಾವ ಸೀರೆ ಬಿಡೋದು ಅಂತ. ಅಷ್ಟು ಒಳ್ಳೊಳ್ಳೆ ಸ್ಯಾರಿಗಳಿತ್ತು. ಅದರಲ್ಲೂ ಮೈಸೂರು ಸಿಲ್ಕಲ್ಲಂತೂ ಕಾಂಬಿನೇಷನ್ಗಳಂತೂ ಸಖತ್ತಾಗಿತ್ತು. ಸುಮಾರು ಸ್ಯಾರಿಗಳು ನೋಡಿದೆ. ಸೊ ನಾನು ಅದು ಯಾವುದೂ ವೀಡಿಯೋದಲ್ಲಿ ಅಷ್ಟೊಂದು ತೋರಿಸ್ತಾ ಇಲ್ಲ, ಯಾಕಂದರೆ ತುಂಬ ಲೆಂತಿ ವಿಡಿಯೋ ಆಗೋದ್ರೆ ಯಾರೂ ನೋಡಲ್ಲ ಅಂಥೇಳಿ. ನಿಮಗೆ ತೋರಿಸಿರೋ ಸೀರೆಗಳು ಯಾವುದಾದ್ರೂ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಇವ್ರ ನಂಬರು ನಾನು ಮೆನ್ಷನ್ ಮಾಡಿರ್ತೀನಿ ನನ್ನ ಐಡಿನಲ್ಲಿ. ನೀವು ಅವ್ರಿಗೆ ಕಳಿಸಿದ್ರೆ ಅವರು ಲೊಕೇಶನ್ ಆಗಲಿ ಅಡ್ರೆಸ್ ಆಗಲಿ ನಿಮಗೆ ಕರೆಕ್ಟಾಗಿರೋದು ಕಳಿಸ್ತಾರೆ. ನೀವು ಆರಾಮಾಗಿ ಹೋಗಿ ಒಂದ್ಸಲಿ ಶಾಪ್ಗೆ ಹೋದರೆ ನೀವು 1 ಸೀರೆ ತೊಗೊಳ್ಳೋರು 2 ಸೀರೆ ತೊಗೋತಾರೆ. ಯಾಕಂದರೆ ಇವ್ರ ಹತ್ರ ಅಷ್ಟು ಒಳ್ಳೊಳ್ಳೆ ಸ್ಯಾರಿಗಳಿರ್ತಾರೆ. ಇಟ್ಟಿರ್ತಾರೆ. ಮತ್ತು ಇನ್ನೂ ಒಂದು ಮೇಯ್ನ್ ಏನಂತಂದರೆ ರೀಸನಬಲ್ ಪ್ರೈಸು. ಈಗ ಎಷ್ಟೋ ಜನ ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿರ್ತೀನಿ, ನಾನು ಯಾವ ಶಾಪ್ ಬಗ್ಗೆನೂ ಸುಮ್ಮನೆ ಹೇಳಲ್ಲ. ನನಗೆ ಆ ಶಾಪಲ್ಲಿ ರೀಸನಬಲ್ ಪ್ರೈಸು ಅನಿಸಿದ್ರೆ ಮಾತ್ರನೇ ಹೇಳೋದು. ಮತ್ತು ನಾನು ಕ್ವಾಲಿಟಿನೂ ನೋಡ್ತೀನಿ, ಪ್ರೈಸು ನೋಡ್ತೀನಿ, ಎರಡೂ ಓಕೆ ಅನಿಸಿದ್ರೆ ಮಾತ್ರನೇ ನಾನು ವೀಡಿಯೋ ಮಾಡಿ ಇನ್ಸ್ಟಾದಲ್ಲಾಗಲಿ ಯೂಟ್ಯೂಬಲ್ಲಿ ಹಾಕ್ತೀನಿ. ನಾನು ಸುಮಾರು ಕಡೆ ಬಟ್ಟೆಗಳೆಲ್ಲ ತೊಗೊಳೋದಕ್ಕೆ ಹೋಗ್ತೀನಿ, ನನಗಲ್ಲಿ ಜಾಸ್ತಿ ರೇಟ್ ಅನ್ನಿಸ್ತು, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ
ನಾನು ವೀಡಿಯೋ ಮಾಡ್ಕೊಂಡಿರ್ತೀನಿ. ಸೊ ಅಂಥ ವೀಡಿಯೋಗಳನ್ನ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಇವ್ರ ಶಾಪ್ ಬಗ್ಗೆ ಅಂತೂ ಒಂದು ಕಂಪ್ಲೇಂಟ್ ಹೇಳೋದಕ್ಕೂ ನನಗೆ ಇಷ್ಟ ಆಗಲ್ಲ. ಯಾಕಂದರೆ ಓನರು ಅಷ್ಟೇ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಒಂಚೂರು ಅವರು ಓನರ್ ಅಂತಲೇ ಅನಿಸಲ್ಲ, ಆರಾಮಾಗಿ ಮಾತಾಡ್ತಾರೆ. ಅದಾದಮೇಲೆ ಸ್ಟಾಫ್ಗಳ ಬಗ್ಗೆ ಹೇಳೋ ಹಂಗೆ ಇಲ್ಲ, ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಒಂದು ಸೀರೆ ತೊಗೊಳೋರು 2 ಸೀರೆ ತೊಗೋಬೇಕು, ಅಷ್ಟು ಚೆನ್ನಾಗಿ ಕಸ್ಟಮರ್ಸ್ ಜೊತೆ ಮಾತಾಡ್ತಾರೆ. ನಿಮಗೆ ಯಾರಿಗಾದರೂ ಒಳ್ಳೆ ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್ ಸಾರಿ ಬೇಕು ಅಂತ ಏನಾದರೂ ಸರ್ಚ್ ಮಾಡ್ತಿದ್ರೆ ನೀವು ಆರಾಮಾಗಿ ರಾಘವೇಂದ್ರ ಸಿಲ್ಕಿಗೆ ಹೋಗ್ಬೋದು. ಸೊ ಇವ್ರ ಡೀಟೇಲ್ ಎಲ್ಲ ನನ್ನ ಐಡಿನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು, ಇಷ್ಟ ಇರೋರು ಒಂದ್ಸಲ ಈ ಶಾಪಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಇಲ್ಲಿ ರೀಸನಬಲ್ ಪ್ರೈಸು ಗೊತ್ತಾಗುತ್ತೆ, ಕ್ವಾಲಿಟಿನೂ ಗೊತ್ತಾಗುತ್ತೆ. ಏನು ಸಾರಿ ಮೈಸೂರು ಸಿಲ್ಕ್ ಈಗ ಏನು 120 ಗ್ರಾಮಿಗೆ ಏನು ಅಮೌಂಟ್ ತೊಗೋಬೇಕೋ ಇವ್ರು ಅದನ್ನೇ ತೊಗೊಳೋದು, ಎಕ್ಸ್ಟ್ರಾನೂ ತೊಗೊಳಲ್ಲ. ಸೊ ನಾನು ನಿಮಗೆ ಈ ವಿಡಿಯೋದು ಹೇಳೋದಕ್ಕಿಂತ ನೀವು ಒಂದ್ಸಲ ಈ ಶಾಪಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಈ ಶಾಪ್ ಬಗ್ಗೆ ಗೊತ್ತಾಗುತ್ತೆ. ತುಂಬ ಜನ ನನ್ನ ವಿಡಿಯೋ ನೋಡಿ ಸ್ಕ್ರೀನ್ಶಾಟ್ ಕಳಿಸಿ ಇದೇ ಥರ ಸ್ಯಾರಿ ಬೇಕು ಅಂತೇಳಿ ಇವ್ರಿಗೆ ಕಾಲ್ ಮಾಡಿ ಸ್ಯಾರಿಗಳೆಲ್ಲ ತೊಗೊಂಡಿದ್ದಾರಂತೆ. ಸೊ ಅವರು ನನಗೆ ಅದನ್ನು ಹೇಳಿದಾಗ ಖುಷಿ ಆಯಿತು. ಅಟ್ಲೀಸ್ಟ್ ನನ್ನ ವಿಡಿಯೋ ತುಂಬ ಜನ ನೋಡ್ತಿದ್ದಾರೆ, ರೀಚ್ ಆಗಿದೆ. ನನ್ನಿಂದ ಒಂದು ಗುಡ್ ಮೆಸೇಜ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನಿವತ್ತು ಶಾಪ್ ಓನರ್ಗೆ ಹೇಳಿದ್ದೀನಿ, ನನ್ನ ವಿಡಿಯೋ ನೋಡಿಕೊಂಡು ನಿಮಗೆ ಯಾರಾದರೂ ಸಾರಿ ಕೇಳಿದ್ರೆ ರೀಸನಬಲ್ ಪ್ರೈಸಿಗೆ ಕೊಡಿ ಅಂತ ಹೇಳಿದ್ದೀನಿ. ಸೊ ನಾನು ಹೇಳೋದೇ ಬೇಡ, ಇವ್ರ ಹತ್ರ ರೀಸನಬಲ್ ಪ್ರೈಸೇ ಇರುತ್ತೆ. ಈಗ ಜಾಸ್ತಿ ಹೇಳಿ ಕಮ್ಮಿ ಮಾಡೋದು ಆ ಥರ ಎಲ್ಲ ಇಲ್ವೇ ಇಲ್ವಾ. ನೀವು ಕಣ್ಣು ಮುಚ್ಕೊಂಡು ಇವ್ರ ಶಾಪಲ್ಲಿ ಸಾರಿಗಳು ತೊಗೋಬೋದು. ಸೊ ಅದ್ರ ಬಗ್ಗೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.